ಇದು ಜಮ್ಮು ಕಾಶ್ಮೀರದ ಉರಿ ಮೇಲೆ ಶೆಲ್ ಹಾಗೂ ಬಾಂಬ್ ದಾಳಿಯಾಗಿದೆ. ಕಾರ್ನಲ್ಲಿ ಹೋಗ್ತಾ ಇದ್ದಂತಹ ಮಹಿಳೆ ಪಾಕ್ ದಾಳಿಗೆ ಬಲಿಯಾಗಿದ್ದಾರೆ. ಉರಿ ಸಮೀಪದ ಬಾಂದ್ರಾ ಎಂಬಲ್ಲಿ ನಡೆದಂತಹ ಘಟನೆ ಇದು. ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಬೇರೆ ಕಡೆಗೆ ಪ್ರಯಾಣವನ್ನ ಮಾಡಿದ್ರು. ಚಲಿಸ್ತಾ ಇದ್ದಂತಹ ಕಾರಿನ ಮೇಲೇನೆ ಶೆಲ್ ಬಂದು ಬೀಳುತ್ತೆ. ಜಮ್ಮುವಿನಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಚಾರ ತಿಳಿದು ಬಂದಿದೆ. ಸುವರ್ಣ ನ್ಯೂಸ್ ಬಳಿ ನೋವನ್ನ ತೋಡ್ಕೊಂಡಿದ್ದಾರೆ ಆಕೆಯ ಕುಟುಂಬಸ್ಥರು. ಸುರಕ್ಷಿತ ಸ್ಥಳ ಅರಸಿ ಬಾರಾಮುಲ್ಲಾಗೆ ಹೋಗ್ತಾ ಇದ್ವಿ, ಶೆಲ್ ದಾಳಿಗೆ ತಾಯಿಯನ್ನ ಕಳೆದುಕೊಂಡಿದ್ದೇವೆ ಅಂತ ಕುಟುಂಬಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಉರಿ ಭಾಗದಲ್ಲಿ ಶೆಲ್ ಹಾಗೂ ಬಾಂಬ್ ದಾಳಿಗಳು ನಿರಂತರವಾಗಿ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಕಾರಿನಲ್ಲಿ ಹೋಗ್ತಾ ಇದ್ದಂತಹ ಮಹಿಳೆಯೊಬ್ಬರಿಗೆ ಶೆಲ್ ಬಂದು ಬೀಳುತ್ತೆ. ಆ ಸಂದರ್ಭದಲ್ಲಿ ಆ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಬೇರೆ ಕಡೆಗೆ ಪ್ರಯಾಣ ಬೆಳೆಸ್ತಾರೆ, ಆದರೆ ವಿಫಲರಾಗ್ತಾರೆ. ಚಲಿಸ್ತಾ ಇದ್ದಂತಹ ಕಾರಿನ ಮೇಲೇನೆ ಶೆಲ್ ಬೀಳತ್ತೆ. ಜಮ್ಮುವಿನಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ, ವಾಹನದ ಮೇಲೆ ಶೆಲ್ ದಾಳಿಯಾದಂತಹ ದೃಶ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.